ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋಣ. ಒಂದು ಅವೇರ್ನೆಸ್ ಅಂತಲೇ ತಿಳ್ಕೊಳ್ಳೋಣ. ಯೂಟ್ಯೂಬ್ ತಮ್ಮನೇಲಿ ನೋಡಿದ್ದೀರಾ ಅಲ್ವಾ? ಹೌದು. ಒಬ್ಬ ತಾಯಿ ಮತ್ತು ಮಗಳಿಂದ ಮೋಸ ಹೋದಂಥ ಹೆಣ್ಣು ಮಕ್ಕಳ ಕಣ್ಣೀರಿನ ಕತೆ ಅಂತಲೇ ಹೇಳ್ಬೋದು. ಸೊ ಆ ವಿಡಿಯೋ ಏನು, ಯಾವ ರೀತಿಯಾಗಿ ಹೆಣ್ಮಕ್ಳು ಮೋಸ ಹೋದ್ರು, ಆ ತಾಯಿ ಮಗಳು ಯಾರು ಅಂತ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಒಂದು ತಾಯಿ ಮತ್ತು ಮಗಳು. ತಾಯಿಗೆ ಸುಮಾರು ಒಂದು 58ರಿಂದ 60 ವರ್ಷ ಆಗಿರ್ಬೋದು. ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾರೆ. ಅವರಿಗೆ ಇಬ್ಬರು ಹೆಣ್ಮಕ್ಳು. ಆ ಇಬ್ಬರು ಹೆಣ್ಮಕ್ಳಿಗೂ ಸಪ್ರೇಟ್ ಆದ ಯೂಟ್ಯೂಬ್ ಚಾನಲ್ ಇದೆ. ಅಂದರೆ ಇವ್ರು 3 ಜನಕ್ಕೂ ತಾಯಿ ಮತ್ತು ಇಬ್ಬರು ಹೆಣ್ಮಕ್ಳಿಗೆ 3 ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ತಾಯಿದು ಚಾನಲ್ಲು ತುಂಬ ಅಂದರೆ ವೈರಲ್ ಆಗಿ ಹೋಗುತ್ತೆ. ವಿಡಿಯೋಸ್ ಎಲ್ಲ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ತಾಯಿಯ ಯೂಟ್ಯೂಬ್ ಚಾನಲ್. ಇವರ ಚಾನಲ್ನಲ್ಲಿ ಕಂಟೆಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಬಾಗಿಲಿಗೆ ನೀರು ಹಾಕೋದು, ರಂಗೋಲಿ ಹಾಕೋದು, ಪಕ್ಷಿಗಳಿಗೆ ಊಟ ಹಾಕೋದು, ಬಿಟ್ಟರೆ ಗೋಗಳಿಗೆ ಸ್ವಲ್ಪ ಉಳಿದಿರೋ ಅಂಥದ್ದು ಹಣ್ಣು ಪಣ್ಣು ತಿನ್ನಿಸೋವಂಥದ್ದು. ಇಷ್ಟೇ ಪ್ರತಿದಿನ ಇವರ ವಿಡಿಯೋದಲ್ಲಿ ಕಂಟೆಂಟ್ಸ್ ಇದಿಷ್ಟೇ ಬರುತ್ತೆ. ಸೊ ಇವರ ಚಾನಲ್ಗೆ ಡೇ ಬೈ ಡೇ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತಾರೆ. ಈ ಥರ ಕಂಟೆಂಟ್ ಮಾಡ್ತಿದ್ದಂಥ ತಾಯಿ ಚಾನಲ್ ಒಂದಿನ ಪ್ರಮೋಷನ್ಸ್ ವಿಡಿಯೋಸ್ ಮಾಡೋದಕ್ಕೆ ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಪ್ರಮೋಷನ್ಸ್ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ದೊಡ್ಡ ಪ್ರಮೋಷನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತಾಯಿ ಚಾನಲ್ ಅಂತ ಹೇಳಿದಲ್ವಾ, ಅಮ್ಮ ಅವರ ಚಾನಲ್ಗೆ ಒಂದು ವಿಡಿಯೋಗೆ ಅವರು ಪ್ರಮೋಷನ್ ಮಾಡೋದಕ್ಕೆ ಎಷ್ಟು ತೊಗೋತಿದ್ರು ಅಂದರೆ 50,000ದಿಂದ 1,00,000 ರೂಪಾಯಿ ಬರೋಬ್ಬರಿ ತೊಗೊತಾರೆ. ಹಿಂದೆ ಮುಂದೆ ಮುಲಾಜ್ ನೋಡಿರಂಗೆ. ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನಾದ್ರು ನಮ್ಮ ಪ್ರಮೋಷನ್ಸ್ ಮಾಡಿಕೊಡಿ ಅಂತ ಹೇಳಿದ್ರೆ, ನಮ್ಮ ಬಜೆಟ್ ಜಾಸ್ತಿ ಇದೆ, ನಾವು ಪ್ರಮೋಷನ್ಸ್ ಜಾಸ್ತಿ ಚಾರ್ಜ್ ಮಾಡ್ತೀವಿ, ನೀವು ನಮ್ಮ ಕೈಲಿ ಪ್ರಮೋಷನ್ಸ್ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಈ ಥರ ಪ್ರಮೋಷನ್ಸ್ ಮಾಡ್ತಾ ಇವರು ಒಂದಿನ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತ ಹೇಳ್ತೀವಲ್ವಾ, ಗೋಲ್ಡ್ ಕವರಿಂಗ್ಸ್ ಜ್ಯುವೆಲರಿ, ಇದ್ರ ಬಗ್ಗೆ ಪ್ರಮೋಷನ್ಸ್ ಮಾಡ್ತಾರೆ. ಆ ಪ್ರಮೋಷನ್ ವಿಡಿಯೋದಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ನೋಡಿ, ಚಿನ್ನದ ಸರ ಆದರೆ ಒಂದೇ ಡಿಸೈನು ಒಂದೇ ಥರ ಹಾಕ್ಕೋಬೇಕು. ಯಾವುದೇ ಫಂಕ್ಷನ್ಸ್ಗೆ ಹೋದ್ರೂ ಅದೇ ಚಿನ್ನದ ಸರನೇ ಹಾಕ್ಕೋಬೇಕು. ಅದೇ ಈ ಥರ ಉಮಾ ಗೋಲ್ಡ್ ಜ್ಯುವೆಲರೀಸ್ ತೊಗೊಂಡ್ಬಿಟ್ರೆ ಒಂದೊಂದು ದಿನ ಒಂದೊಂದು ಹಾಕ್ಕೋಬೋದು, ಒಂದೊಂದು ಫಂಕ್ಷನ್ಸ್ಗೆ ಒಂದೊಂದು ಹಾಕ್ಕೋಬೋದು. ಇರೋವರೆಗೂ ಹ್ಯಾಪಿಯಾಗಿರೋಣ, ಎತ್ತಿಟ್ಟು ಏನು ಮಾಡೋಣ ಅಂತ ಹಾಗೆ ಹೀಗೆ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಪ್ರಮೋಷನ್ ವಿಡಿಯೋದಲ್ಲಿ. ಇದನ್ನು ನಂಬ್ಕೊಂಡಿದ್ದಂಥ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ, ಇವರ ಯೂಟ್ಯೂಬ್ ಚಾನಲನ್ನು ಪ್ರತಿದಿನ ಫಾಲೋ ಮಾಡ್ತಿರ್ತಾರೆ. ಸೊ ಕೆಲವರು ಹೇಗಾಗಿಬಿಟ್ಟಿರ್ತಾರೆ ಅಂದರೆ, ಪ್ರತಿದಿನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿರೋರು ಅವ್ರು ಏನು ಹೇಳಿದ್ರು ಅದನ್ನು ನಂಬ್ತಾರೆ. ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ, ಏನೂ ಇಲ್ಲ, ಹೀಗೆ ಆಗತ್ತೆ. ಸರಿ, ಇವರು ಹೇಳ್ತಿದಾರಲ್ವಾ ದೊಡ್ಡವರು, ಇವರು ನಮ್ಮ ಅಮ್ಮ ಥರನೇ, ಇವರು ಹೇಳಿದ್ದನ್ನ ನಾವು ಫಾಲೋ ಮಾಡೋಣ ಅಂಥೇಳಿ ಅವ್ರು ಏನು ಮಾಡಿದ್ರು, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಬೇಕಿದ್ರೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ತಗೊಳ್ಳಿ, ತರಿಸ್ಕೊಳ್ಳಿ ಮನೆ ಬಾಗಿಲಿಗೆ ಅಂತ ಹೇಳಿರ್ತಾರಲ್ವ. ಇದರಲ್ಲಿ ಮೋಸ ಹೋದಂಥ ಒಬ್ಬರ ಕತೆ. ಅವ್ರೇನು ಮಾಡ್ತಾರೆ, ಅವ್ರ ಹತ್ರ ಕೈಯಲ್ಲಿ ದುಡ್ಡಿಲ್ಲ, ಈಗ ಆ ಜ್ಯುವೆಲರೀಸ್ ತಗೋಬೇಕು. ಅವರು ಯೂಟ್ಯೂಬ್ ಚಾನಲ್ ಅವರು ಹೇಳಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ತಗೊಳ್ಳಿ ಹಾಗೆ ಹೀಗೆ ಅಂತ. ಅವ್ರು ಏನು ಮಾಡಿದ್ರು, ತಮ್ಮ ಓಲೆ, ಚಿನ್ನದ ಓಲೆಯನ್ನು ತಗೊಂಡೋಗಿ ಗಿರ್ವಿ ಅಂಗಡಿಲಿಟ್ಟು ಬಡ್ಡಿ ಕಟ್ಟೋ ಥರ ಆ ಬಂದಂಥ ದುಡ್ಡಲ್ಲಿ ಉಮಾ ಗೋಲ್ಡ್ ಕವರಿಂಗ್ಸ್ ಏನಿದೆ ಅದನ್ನು ಎಲ್ಲ ತರಿಸಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಗೆ. ಇದನ್ನು ಒಂದಿನ ಅವ್ರ ಹಸ್ಬೆಂಡು ಗಮನಿಸಿ, ಚಿನ್ನದ ಒಡವೆ ಏನಾಯಿತು, ಇದೇನು ಯಾವಾಗ ನೋಡ್ರು ಗಿಲಿಟ್ ಒಡವೆಗಳು ಹಾಕೊಂಡು ಓಡಾಡ್ತೀಯಲ್ಲ, ಏನಾಯಿತು ಅಂತ ಕೇಳಿದ್ದಾರೆ. ಎಲ್ಲರ ಮನೇಲೂ ಆಬ್ವಿಯಸ್ಲಿ ಕೇಳ್ತಾರೆ ಅಲ್ವಾ. ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದಾಗ ಉಮಾ ಗೋಲ್ಡ್ ಹಾಕ್ಕೊಂಡಿದ್ರೆ, ನಿನ್ನ ಹತ್ರ ಚಿನ್ನದಿದೆಯಲ್ಲ, ಯಾಕೆ ಇದನ್ನು ಹಾಕೊಂತೀಯ ಅಂತ ಮನೇಲಿರೋರು ಯಾರಾದರೂ ದೊಡ್ಡವ್ರು ಕೇಳ್ತಾರೆ. ಇದೇ ಥರನೇ ಕೇಳಿದ್ದಾರೆ. ಆಗ ಅವ್ರು ಹೇಳಿದ್ದಾರೆ, ಇಲ್ಲ, ಈ ಥರ ನಾನು ಗಿರ್ವಿ ಅಂಗಡಿಲಿಟ್ಟು ಆ ಬಂದಂಥ ದುಡ್ಡಿಗೆ ಈ ಥರ ತೊಗೊಂಡಿದ್ದೀನಿ ಅಂತ ಗಂಡಂಗೆ ತಿಳಿಸಿದ್ದಾರೆ. ಅವತ್ತಿಂದ ಗಂಡ ಹೆಂಡ್ತಿಗೆ ಪ್ರತಿದಿನ ಜಗಳ. ನೀವು ಅವ್ರ ಚಾನಲ್ನ, ಯೂಟ್ಯೂಬ್ ಚಾನಲ್ನ ನೋಡಬೇಡ ಅಂತ ಪ್ರತಿದಿನ ಅವರು ಈ ವಿಷಯದ ಬಗ್ಗೆ ಯೂಟ್ಯೂಬರ್ ಏನು ಇನ್ಫ್ಲೂಯೆನ್ಸ್ ಮಾಡಿರ್ತಾರಲ್ವ, ಪ್ರಮೋಷನ್ ವಿಡಿಯೋ ಮಾಡಿರ್ತಾರಲ್ವ, ಅವ್ರಿಗೆ ಕಮೆಂಟ್ ಹಾಕಿದ್ರೆ, ನೋಡಿ, ನಮಗೆ ಪ್ರತಿದಿನ ಗಂಡ ಹೆಂಡ್ತಿಗೆ ಈ ಥರ ಜಗಳ ನಡೀತಾ ಇದೆ, ಏನಾದ್ರು ಸಜೆಷನ್ ಕೊಡಿ, ಸೊಲ್ಯೂಷನ್ ಕೊಡಿ ಅಂದರೆ ಅವರು ಅದಕ್ಕೆ ಉತ್ತರನೇ ಕೊಡೋದಿಲ್ಲ, ಸ್ಕಿಪ್ ಮಾಡ್ತಾರೆ, ಇಲ್ಲಾಂದರೆ ಅವರ ಕಾಮೆಂಟ್ಸ್ನ ಡಿಲೀಟ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ.
ಸೊ ಅವ್ರು ಪ್ರಮೋಷನ್ ಮಾಡಿದ್ದು ಆಗೋಯ್ತು. ತಗೊಳ್ಳೋದು ಬಿಡೋದು ನಿಮ್ಮ ಇಚ್ಛೆ ಅಲ್ವಾ. ನೀವು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಆ ಕಡೆಯಿಂದ ಪ್ರಮೋಷನ್ ಮಾಡಿದ್ದಕ್ಕೆ 50,000ದಿಂದ 1,00,000 ರೂಪಾಯಿ ಬಂತು. ಜೊತೆಗೆ ಒಂದೊಂದು ಒಡವೆ ಮೇಲೆ ಇಸಿಸ್ ಕಮಿಷನ್ ಅಂತ ಕೂಡ ಬರ್ತಾ ಇರುತ್ತೆ. ಮೋಸ ಹೋಗಿದ್ದು ಯಾರಿಗೆ? ಸಬ್ಸ್ಕ್ರೈಬರ್ಸ್ಗೆ. ಹೀಗೆ ಸುಮಾರು ಜನ ಆ ಗಿಲಿಟ್ ಒಡವೆಗಳನ್ನು ತರಿಸ್ಕೊಂಡು ಇಟ್ಕೊತಾರೆ. ಅದು ನಾಳೆ ದಿವಸ ಕಷ್ಟ ಅಂದರೂ ಮಾರಿದ್ರು ಅದರಲ್ಲಿ 5 ಪೈಸಾ ಯಾರೂ ಕೊಡೋದಿಲ್ಲ, ವೇಸ್ಟೇ. ನಮ್ಮ ಚಾನಲಲ್ಲಿ ಏನು ಹೇಳ್ತೀನಿ, 5 ರೂಪಾಯಿ ಉಳಿಸಿ, 10 ರೂಪಾಯಿ ಉಳಿಸಿ, ಅದರಲ್ಲಿ ಶೇಖರಣೆ ಮಾಡಿ ನೀವು 1 ಗ್ರಾಮ್ ಚಿನ್ನ ತೆಗೆದಿಟ್ಕೊಳ್ಳಿ. ಇವತ್ತು 5,000 ಇರುತ್ತೆ ಚಿನ್ನ, ಇನ್ನೊಂದು ವಾರ ಬಿಟ್ಟು ಮಾರಿದ್ರೆ 10,000 ಆಗುತ್ತೆ ಅಲ್ವಾ, ಡಬಲ್ ಆಗುತ್ತೆ. ಯಾವತ್ತಿದ್ರೂ ಚಿನ್ನದ ಮೇಲೆ ದುಡ್ಡು ಹಾಕಿದ್ರೆ ಅದು ಯಾವತ್ತಿದ್ರೂ ಕೊಳ್ತೋಗಲ್ಲ, ಡಬಲ್ ಆಗುತ್ತೆ. ಈ ಥರನ ನಾವು ನಮ್ಮ ಚಾನಲಲ್ಲಿ ಹೇಳ್ತೀವಿ. ನಾನು ಯಾವತ್ತೂ ಗಿಲಿಟ್ ಒಡವೆಗಳು ತೊಗೊಳ್ಳಿ, ಉಮಾ ಗೋಲ್ಡ್ ಕವರಿಂಗ್ಸ್ ತೊಗೊಳ್ಳಿ ಅಂತ ಹೇಳೋದಿಲ್ಲ. ಓಕೆ, ಇದಿಷ್ಟು ಒಂದು ಕತೆ ಆದರೆ ಇನ್ನೊಂದು ಕತೆ ಹೇಳ್ತೀನಿ ನೋಡಿ. ಸುಮಾರು ಜನ ಈಗ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂವರ್ಸ್ ಆಗಲಿ ಈಗ ನಮ್ಮ ಚಾನಲಲ್ಲೂ ನೀವು ಕೇಳ್ತಾ ಇರ್ತೀರಾ, ವರ್ಕ್ ಫ್ರಮ್ ಹೋಮ್ ಯಾವುದಾದ್ರು ಇದ್ದರೆ ಹೇಳಿ ಅಂತ ಹೇಳ್ತಾ ಇರ್ತೀರಾ. ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಓದಿರಬೇಕು. BE ಇಂಜಿನಿಯರಿಂಗು ಈ ಥರದ್ದೆಲ್ಲ ಮಾಡಿದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ. ಆರ್ಡಿನರಿಯಾಗಿ ಓದಿರೋಂಥವ್ರಿಗೆ ವರ್ಕ್ ಫ್ರಮ್ ಹೋಮ್ ನಾವು ಮಾಡ್ತೀವಿ ಅಂದರೆ ಅದು ಒಂದು 80% ಅಷ್ಟು ಮೋಸನೇ ಆಗಿರುತ್ತೆ. ಓಕೆನಾ? ಇಲ್ಲಾಂದರೆ ಸ್ಕ್ಯಾಮ್ ಮಾಡೋರಾಗಿರ್ತಾರೆ. ಖಂಡಿತವಾಗಿಯೂ ಆ ಥರದ್ದು ಯಾವುದೂ ಆಪ್ಷನ್ಸ್ ಸಿಗೋದಿಲ್ಲ, ಮೋಸ ಹೋಗಬೇಡಿ. ಇದ್ರ ಬಗ್ಗೆನೇ ಒಂದು ವಿಷಯ ಹೇಳ್ತೀನಿ. ಇದೇ ಥರನೇ ಈ ಅಮ್ಮ ಚಾನೆಲ್ದೇನೆ ಇದನ್ನು ಕತೆ ಇನ್ನೊಂದು ಕಂಟಿನ್ಯೂಷನ್ ಹೇಳ್ತೀನಿ ನೋಡಿ. ಇದೇ ಥರನೇ ಸಬ್ಸ್ಕ್ರೈಬರ್ಸ್ ಆಗಲಿ ಇಲ್ಲ ವ್ಯೂವರ್ಸ್ ಆಗಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಯಾವುದಾದ್ರು ಇದ್ದರೆ ಹೇಳಿ ಅಮ್ಮ ಅಂತ ಕೇಳಿದ್ದಾರೆ. ಅವರು ಇದ್ರ ಬಗ್ಗೆನೇ ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಜನ ಅವ್ರು ಕೊಟ್ಟಿದ್ದಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ದಾರೆ, ಕಾಲ್ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಡೆಪಾಸಿಟ್ 30,000 ಕಟ್ಟಬೇಕು ಸ್ಟಾರ್ಟಿಂಗು, ಆಮೇಲೆ ಅದರ ನೆಕ್ಸ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ಸ್ ಈ ಥರ 30,000 ಹೇಳ್ತಾ ಇದ್ದಾರೆ ಅಮ್ಮ, ಏನು ಮಾಡಬೇಕು ಅಂತ ಇವ್ರು ಯೂಟ್ಯೂಬರ್ಗೆ ಕೇಳಿದ್ಕೆ ಅವ್ರು ಏನು ಹೇಳಿದ್ರು, 30,000 ತಾನೇ, ಅಷ್ಟೇ, ಹೆಂಗಾರು ಅಡ್ಜಸ್ಟ್ ಮಾಡಿ ಕಟ್ಬಿಡಿ, ಇನ್ನೊಂದು ವಾರಕ್ಕೆ ನಿಮಗೆ ಅದು ಡಬಲ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೆ ಹಿಪ್ನೋಟೈಸ್ ಮಾಡಿದ್ದಾರೆ ಇವ್ರಿಗೆ. ಇವರು ಏನು ಮಾಡಿದ್ದಾರೆ, ಪ್ರೆಗ್ನೆಂಟ್ ಲೇಡಿ ಇವ್ರ ಹತ್ರ ಇದ್ದಂಥ ಚಿನ್ನದ ಒಡವೆನ ಇವರು ತೊಗೊಂಡಾಗ ಯಾವುದೋ ಗಿರ್ವಿ ಅಂಗಡಿಲಿ ಇಟ್ಟು ಆ 30,000 ತೊಗೊಂಡು ಬಂದು ಇವರು ಕಂಪ್ನಿ ಹೆಸರು ಕೊಟ್ಟಿರ್ತಾರಲ್ವ, ಆ ಕಂಪ್ನಿಗೆ ಇವರು 30,000 ಡೆಪಾಸಿಟ್ ಮಾಡಿದ್ದಾರೆ. ಆ 30,000ಕ್ಕೆ ಆ ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಒಂದಷ್ಟು ಪ್ಲಾಸ್ಟಿಕ್ ಐಟಮ್ಸು ಅವೋ ಇವೋ ಏನೋ ವಸ್ತುಗಳನ್ನ ಅವ್ರ ಮನೆಗೆ ಕಳಿಸಿದ್ದಾರೆ. ಇವರು ನನಗೆ ಈ ವಸ್ತುಗಳೆಲ್ಲ ಬೇಡ, ನಾನು ಏನು ಮಾಡಬೇಕು, ನಂಗೆ ವೇಸ್ಟ್ ಆಗುತ್ತೆ ಅಂತ ಮತ್ತೆ ಅಮ್ಮ ಚಾನಲ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಇವ್ರ ಅಮ್ಮ ಚಾನಲ್ ಅವರು ಏನು ಹೇಳಿದ್ದಾರೆ, ವಸ್ತುಗಳು ತಾನೇ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂದರೆ ಅವರು ಇನ್ನೂ ಒಂದು 10 ಜನನ ಕರ್ಕೊಂಡು ಬಂದು ಸೇರಿಸ್ಬೇಕು. ಈ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳಿದ್ರೆ, ನಾವೀಗ ಮೆಂಬರ್ ಆಗಿರ್ತೀವಿ, 30,000 ಕಟ್ಟಿರ್ತೀವಿ, ಅವರೊಂದಷ್ಟು ವಸ್ತುಗಳು ಕೊಟ್ಟಿರ್ತಾರೆ. ನಾವು ಇನ್ನೂ ಒಂದು 10 ಜನನ ಇಳ್ಕೊಂಡು ಬರಬೇಕು. ಆ 10 ಜನದ ಕೈಲಿನೋ ಒಬ್ಬೊಬ್ಬರ ಕೈಲಿನೋ 30,000 ಹಾಕಿಸ್ಬೇಕು. 30,000 10 ಜನಕ್ಕೆ ಎಷ್ಟಾಯಿತು, 3,00,000 ರೂಪಾಯಿ ಆಯಿತು. ಆ ಥರ 10 ಜನನ ಕರ್ಕೊಂಡು ಬಂದು ನಾನು ಇವ್ರ ಗುಂಡಿಲಿ ಬೀಳಿಸಿದ್ರೆ ಇವರು ನನಗೆ ನಾನು ಕೊಟ್ಟಿದ್ದಂಥ ಅಂದರೆ 30,000 ನಾನು ಕಟ್ಟಿರ್ತೀನಲ್ವ ಅದು ನನಗೆ ವಾಪಸ್ ಕೊಡ್ತಾರೆ. ಈ ಥರ ಅವರು ರೂಲ್ಸನ್ನು ಹೇಳಿದ್ರು. ಇವರು ಪ್ರೆಗ್ನೆಂಟ್ ಲೇಡಿ, ಪಾಪ ಇವ್ರಿಗೆ ಇಷ್ಟ ಆಗಿಲ್ಲ, ನಾನೇ ಮೋಸ ಹೋಗಿದ್ದೀನಿ, ಜೊತೆಗೆ ನಾನು ಇನ್ನೊಂದು 10 ಜನ ಕರ್ಕೊಂಬಂದು ಇವರ ಅಳ್ದಲ್ಲಿ ಬೀಳಿಸ್ಬೇಕಲ್ಲ, ನನಗೆ ಬೇಡ, ನಂಗೆ ಇಷ್ಟ ಆಗ್ತಿಲ್ಲ ಅಂತ ಇವ್ರಿಗೆ ಮತ್ತೆ ಯೂಟ್ಯೂಬರ್ ಅಮ್ಮ ಚಾನಲ್ಗೆ ಕೇಳಿದ್ದಾರೆ. ಇವರೇನು ಹೇಳಿದ್ರು, ಇಲ್ಲಮ್ಮ ನೀನು ಕರ್ಕೊಂಬಂದು ಸೇರಿಸು, 10 ಜನ ತಾನೇ ಕರ್ಕೊಂಬಂದು ಹೆಂಗೋ ಸೇರಿಸ್ಬಿಡು, ನಿನ್ನ ದುಡ್ಡು ನಿನಗೆ ಡಬಲ್ ಆಗಿ ಒಂದು ವಾರಕ್ಕೆ ಬಂದ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಈ ವಿಷಯನ ಅವರ ಗಂಡನಿಗೆ ಗೊತ್ತಾಗಿ ಏನಾಗಿರ್ಬೋದು ಯೋಚನೆ ಮಾಡಿ, ಮನೆಯಲ್ಲೆಲ್ಲ ಫುಲ್ ಗಲಾಟೆ, ಪ್ರೆಗ್ನೆಂಟ್ ಲೇಡಿ ಬೇರೆ ಅವರು. ಮತ್ತು ಈ ವಿಷಯದ ಬಗ್ಗೆ ಅಳ್ಕೊಂಡು ಅವರು ಕಮೆಂಟ್ ಹಾಕಿದಾಗ ಅವರು ಇದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಇದ್ದಾರೆ. ಅವ್ರ ಕಮೆಂಟ್ಗೆ ಯಾವುದೇ ಥರನೂ ಉತ್ತರನೂ ಕೊಡ್ತಿಲ್ಲ. ಸೊ ನಾನು ಏನು ಹೇಳ್ತೀನಂದರೆ, ಈ ಥರ ಎಲ್ಲ ನೀವು ಯಾವುದೋ ಒಂದು ಚೈನ್ ನೆಟ್ವರ್ಕ್ ಇರುವಂಥದ್ದು ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಳ್ಳೋಕೆ ಮೊದಲು ಅಥವಾ ದುಡ್ಡು ಹಾಕೋಕ್ಕೆ ಮೊದಲು ನಿಮ್ಮ ಮನೇಲಿ ದೊಡ್ಡವರು ಇರ್ತಾರಲ್ವ, ನಿಮ್ಮ ಹಸ್ಬೆಂಡ್ನ ಕೇಳಿ, ಮಕ್ಕಳನ್ನ ಕೇಳಿ, ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮ ಅತ್ತೆ ಮಾವ ಯಾರಾದ್ರೊಬ್ರು ಇರ್ತಾರಲ್ವ, ಫ್ರೆಂಡ್ಸು, ಅವ್ರನ್ನ ಸಜೆಷನ್ಸ್ ಕೇಳಿ ಆಮೇಲೆ ನೀವು ಮೆಂಬರ್ ಆಗಬೇಕು ಇದಕ್ಕೆಲ್ಲ.
ಮತ್ತು ಅವ್ರಿಗೆ ಅಲ್ಲಿ 30,000 ಹೋಯ್ತು. ಅವ್ರು ಇನ್ನೊಂದು 10 ಜನನ ಕರ್ಕೊಂಬಂದು ಸೇರಿಸೋದಕ್ಕೆ ಅವ್ರಿಗೆ ಎಥಿಕ್ಸ್ ಒಪ್ಪಲಿಲ್ಲ. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಓಕೆನಾ? ಸೊ ಈ ಥರದ್ದೆಲ್ಲ ತುಂಬಾ ಫ್ರಾಡ್ ನಡೆಯುತ್ತೆ. ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಯಾರಾದರೂ ಒಬ್ಬರು ಯೂಟ್ಯೂಬರ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿರಲಿ, ಅವ್ರು ತೋರಿಸಿದಂಥ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿರ್ತೀರಲ್ವಾ, ಅದು ನಿಮಗೆ ಅಯ್ಯೋ ನಾನು ಹಾಕಿದ ದುಡ್ಡು ಇದ್ರ ಮೇಲೆ ವೇಸ್ಟ್ ಆಯಿತು, ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ, ನೀರಿಗೆ ಹಾಕಿದ ತಕ್ಷಣ ಹಿಂಗೆ ಆಗೋಯ್ತು, ಹಿಂಗೆ ಮುರಿದೋಯ್ತು, ಹಿಂಗೆ ಕೆಟ್ಟೋಯ್ತು, ನನ್ನ ದುಡ್ಡು ಫುಲ್ ವೇಸ್ಟ್ ಆಯಿತು ಅಂತ ನಿಮಗೆ ಏನಾದರೂ ಆ ಥರ ಅನಿಸಿದ್ರೆ, ನೀವು ಅದರದ್ದು ಸ್ಕ್ರೀನ್ಶಾಟ್ಸು ವಿತ್ ಪ್ರೂಫ್ ನಿಮ್ಮ ವಾಯ್ಸ್ನ ರೇಸ್ ಮಾಡಿ, ಪರವಾಗಿಲ್ಲ. ನೋಡಿ ಮೇಡಮ್, ನೀವು ತೋರಿಸಿದಂಥ ಪ್ರಾಡಕ್ಟ್ ನಾನು ತೊಗೊಂಡೆ, ಇದರಿಂದ ನನ್ನ ದುಡ್ಡು ವೇಸ್ಟ್ ಆಯಿತು, ಆ ಪ್ರಾಡಕ್ಟ್ ಹಾಳಾಗಿದೆ ಅಂತ ನೀವು ವಾಯ್ಸ್ ರೇಸ್ ಮಾಡಿ ಮಾತಾಡಿ. ವಾಯ್ಸ್ ರೇಸ್ ಮಾಡಿ ನೀವು ಕಮೆಂಟ್ಸ್ ಹಾಕುವಾಗ ಅಥವಾ ಮಾತಾಡುವಾಗ ವಿತ್ ಪ್ರೂಫ್ ಮಾತಾಡಿ, ಆಯಿತಾ? ವಿತ್ ಪ್ರೂಫ್ ನೀವು ಮಾತಾಡೋಕ್ಕೆ ಧೈರ್ಯ ಮಾಡಲೇಬೇಕು. ಈ ರೂಲ್ಸು, ರೆಗ್ಯುಲೇಷನ್ಸು, ಕಾನೂನು ಇವೆಲ್ಲ ದುಡ್ಡು ಇರೋಂಗೆ ಅಲ್ಲ, ಅಥವಾ ಯೂಟ್ಯೂಬರ್ಗಲ್ಲ, ಅಥವಾ ಇನ್ಸ್ಟಾಗ್ರಾಮ್ ನಡೆಸ್ತಾರಲ್ವ ಅವ್ರಿಗಲ್ಲ. ಇದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲರಿಗೂ ಒಂದೇ. ಕಾಮನ್ ಮ್ಯಾನ್ಗೂ ಸೇಮೇನೆ, ದುಡ್ಡಿರೋನ್ಗೂ ಸೇಮೇನೆ. ನಿಮ್ಗೆ ಅದರಿಂದ ಮೋಸ ಆಯಿತಾ? ಸೊ ಅದರ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೋಬೋದು ಅಂತ ನೀವು ವಿಚಾರಿಸ್ಬೋದು. ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ, ನಮಗೆ ಈ ಪ್ರಾಡಕ್ಟಿಂದ ಹಿಂಗೆ ಲಾಸ್ ಆಗಿದೆ ಅಂತ. ಓಕೆನಾ? ಇಲ್ಲ ನಿಮಗೆ ಯಾವ್ದಾದ್ರು ಒಂದು ಯೂಟ್ಯೂಬರ್ ನಿಮಗೆ ಇದನ್ನು ಪರಿಚಯ ಮಾಡಿಸ್ಕೊಟ್ರಾ, ಅವ್ರನ್ನ ಇಟ್ಕೊಳ್ಳಿ. ಇಲ್ಲ ಮೇಡಮ್, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ, ನಮ್ಗೆ ಇದು ಬೇಡ ಅಂತ. ಓಕೆನಾ? ಸೊ ಅವರು ಯೂಟ್ಯೂಬರ್ ಎದುರಿಸ್ತಾರೆ ನಿಮಗೆ, ಕಾನೂನು, ಕೋರ್ಟ್ಗೆ ಹೋಗ್ತೀನಿ, ರೂಲ್ಸು, ರೆಗ್ಯುಲೇಷನ್ಸ್, ಅದಕ್ಕೆಲ್ಲ ನೀವು ಹೆದರ್ಕೋಬೇಡಿ. ಯಾಕಂದರೆ ಅಲ್ಲಿ ದುಡ್ಡು ಲಾಸ್ ಆಗಿರೋದು ನಿಮ್ಮದು, ಸಬ್ಸ್ಕ್ರೈಬರ್ಸ್ದು, ವ್ಯೂವರ್ಸ್ದು. ನೀವು ಅವ್ರ ಚಾನಲ್ನ ಫಾಲೋ ಮಾಡ್ತಿರ್ತೀರಾ, ಅವ್ರು ಏನೋ ಒಂದು ಹೇಳಿದ್ದಾರೆ, ಅದನ್ನು ನೀವು ನಂಬಿಕೊಂಡು ಅದ್ರ ಮೇಲೆ ದುಡ್ಡು ಹಾಕ್ಬಿಟ್ಟಿರ್ತೀರ. ಅದು ಚೆನ್ನಾಗಿದೆಯಪ್ಪ ಅಂದರೆ ಓಕೆ, ಇಲ್ಲ ಚೆನ್ನಾಗಿಲ್ಲ ಅಂದರೆ ನೋಡಿ ಅದ್ರದ್ದು ಸ್ಕ್ರೀನ್ಶಾಟ್ ತಗೊಳ್ಳಿ. ವಿತ್ ಪ್ರೂಫ್ ನೀವು ಮಾತಾಡಲೇಬೇಕು. ಅದ್ರ ಬದಲು ನೀವು ಹಾಕಿದಂಥ ಕಮೆಂಟ್ಸ್ನ ಡಿಲೀಟ್ ಮಾಡ್ಕೋಬೇಡಿ. ಓಕೆನಾ? ಅಯ್ಯೋ ಅವ್ರೇನೋ ರೂಲ್ಸ್ ಹೇಳ್ತಾರೆ, ಕೋರ್ಟು, ಕಾನೂನು, ಪೊಲೀಸ್ ಸ್ಟೇಷನ್ ಎಲ್ಲ ಹೇಳ್ತಾರೆ ಅಂತ ಹೆದರ್ಕೋಬೇಡಿ. ನಿಮ್ದೇನಾದ್ರು ವಸ್ತು ಹಾಳಾಗಿದೆಯಾ, ನಿಮ್ಮದೇ ದುಡ್ಡದು, ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡದು. ಯಾರು ಯೂಟ್ಯೂಬರ್ ಆಗಲಿ ಇಲ್ಲ ಇನ್ಸ್ಟಾಗ್ರಾಮ್ ನಡೆಸೋರಾಗಲಿ ಯಾರು ಬಂದು ನಿಮಗೆ ಕೊಡೋದಿಲ್ಲ. ನೋಡಿ, ಈಗಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿರ್ತಾರಲ್ವಾ, ಅವ್ರಿಗೆ ಪ್ರಮೋಷನ್ಸ್ ವಿಡಿಯೋಸ್ ತುಂಬಾ ಬರ್ತಾ ಇರುತ್ತೆ. ಒಂದು ಪ್ರಮೋಷನ್ಸ್ ಮಾಡಿದವ್ರಿಗೆ 25,000 ಸಣ್ಣ ಪುಟ್ಟದು. ನೀನು ಸ್ವಲ್ಪ ಜಾಸ್ತಿ ದೇವಸ್ಥಾನದ್ದಾಗಲಿ ಇಲ್ಲ ಹೋಟೆಲ್ಸ್ದು ಇದ್ರ ಬಗ್ಗೆ ಎಲ್ಲ ಪ್ರಮೋಷನ್ಸ್ ಮಾಡ್ತೀವಿ ಅಂದರೆ 50,000 ಇದೆ, 1,00,000 ತನಕ ಇದೆ. ಅವ್ರು ಪ್ರಮೋಷನ್ ಮಾಡ್ತಾರೆ, ಆ ಕಡೆಯಿಂದ ದುಡ್ಡು ತೊಗೊತಾರೆ, ಅವ್ರಿಗೇನೂ ಲಾಸ್ ಇಲ್ಲ. ಲಾಸ್ ಆಗ್ತಿರೋದು ನಿಮಗೆ. ಸೊ ನೀವು ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಯಾವುದೇ ಯೂಟ್ಯೂಬರ್ನ ಫಾಲೋ ಮಾಡೋದಾದರೆ ಎಷ್ಟು ಬೇಕೋ ಅಷ್ಟೇ ಫಾಲೋ ಮಾಡಿ. ತೀರಾ ಅವ್ರು ಹೇಳಿದ್ದೆಲ್ಲ ತೀರಾ ನಂಬಕ್ಕೆ ಹೋಗಬೇಡಿ. ಸೊ ಇದು ನಿಮಗೂ ಒಳ್ಳೆಯದು. ಈಗ ನೋಡಿ, ಆ ಅಮ್ಮ ಚಾನಲ್ ಅವರು ಫುಲ್ ಎಸ್ಕೇಪ್ ಆಗ್ತಿದ್ದಾರೆ. ದುಡ್ಡು ಕಳ್ಕೊಂಡಿರೋರಿಗೆ, ಲಾಸ್ ಆಗಿರೋರಿಗೆ, ಹೆಣ್ಮಕ್ಳಿಗೆ ವಿಚಾರಿಸಿ ಅವ್ರು ಕೊಡ್ಬೋದಲ್ವ ಅವ್ರಿಗೆ ದುಡ್ಡು. ಆ ಕಂಪ್ನಿ 30,000 ಹೇಳಿದ್ನಲ್ವಾ, ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ, ಫೋನ್ ಪಿಕ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಆಗಿದೆ. ಅವ್ರು ಈ ಥರ ಸ್ಕ್ಯಾಮ್ ಮಾಡೋರು ಇರ್ತಾರೆ. ಮೋಸ ಹೋಗೋರು ನಮ್ಮಂಥವ್ರು ಎಲ್ಲಿವರೆಗೂ ಇರ್ತೀವೋ, ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಸೊ ಈಗಿನ ಕಾಲದಲ್ಲಿ 1 ರೂಪಾಯಿ 2 ರೂಪಾಯಿ ದುಡಿಯೋದಕ್ಕೂ ತುಂಬಾ ಕಷ್ಟ ಇದೆ. ಏನಂತೀರಾ? 100 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದರೂ ಅದು 100 ರೂಪಾಯಿ ಅನಿಸ್ಕೊಳ್ಳಲ್ಲ, 99 ರುಪೀಸ್ ಅನಿಸ್ಕೊಳುತ್ತೆ. 1 ರೂಪಾಯಿ ನಮಗೆ ಈಗ ಸಡನ್ನಾಗಿ ಯಾರಿಗಾದ್ರು ಏನಾದರೂ ಕೇಳಿದಾಗ ಕೊಡಿ ಅಂದರೆ ಕೊಡ್ತಾರೆ, ಯಾರು ದುಡ್ಡು ನಮಗೆ ಕೊಡಲ್ಲ. ಸೊ ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು, ನಿಮ್ಮ ಯಜಮಾನರು ದುಡ್ದಿರೋಂಥ ದುಡ್ಡು, ನಿಮ್ಮದಾಗಲಿ ನಿಮ್ಮ ಯಜಮಾನದಾಗಲಿ ದುಡ್ಡೇ ಅಲ್ವಾ. ಸೊ ಅದನ್ನು ಸೇಫಾಗಿ ಹೆಂಗೆ ಕೂಡಿಸಿಟ್ಕೋಬೇಕು, ಏನಾದರೂ ಒಂದು ಒಳ್ಳೆ ಕಾಸ್ ಮೇಲೆ ಖರ್ಚು ಮಾಡಿ, ಏನಾದರೂ ಒಂದು ಗೋಲ್ಡ್ ಮೇಲೆ ಹಾಕಿ, ಅಥವಾ ಬೆಳ್ಳಿ ತಗೊಳ್ಳಿ, ಅಥವಾ ಯಾವುದಾದ್ರು ಒಂದು ಲ್ಯಾಂಡ್ ಮೇಲೆ ಹಾಕಿ, ಈ ಥರ ನೀವು ದುಡ್ಡನ್ನು ಸೇಫ್ ಮಾಡಿ ಇಟ್ಕೋಬೇಕು. ಪ್ರಮೋಷನ್ಸ್ ಮಾಡೋದು ಎಲ್ಲನೂ ನೀವು ತಲೆಗೆ ಹಚ್ಕೊಳಕ್ಕೆ ಹೋಗಬೇಡಿ. ಪ್ರಮೋಷನ್ಸ್ ತೋರಿಸ್ತಾರೆ, ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂತಾರೆ. ನೀವು ಅದನ್ನು ಮೋಸ ಹೋಗಿ ಎಲ್ಲ ತೆಗೆದು ಇಟ್ಕೊಂಡ್ರೆ ದುಡ್ಡು ಹೋಗೋದು ನಿಮಗೇನೆ. ಫ್ರೆಂಡ್ಸ್, ವಿತ್ ಪ್ರೂಫ್ ನೀವು ವಾಯ್ಸ್ ರೇಸ್ ಮಾಡಿ. ಆದರೆ ಒಬ್ಬ ಯೂಟ್ಯೂಬರ್ ಆಗಲಿ ಅಥವಾ ಒಬ್ಬರು ಇನ್ಸ್ಟಾಗ್ರಾಮ್ ನಡೆಸ್ತಾ ಇದ್ದಾರೆ ಆಗಲಿ, ಅವ್ರ ಮೇಲೆ ನೀವು ಅಲಿಗೇಷನ್ಸ್ ಹಾಕೋ ಮೊದಲು ಅದು ಪ್ರೂಫ್ ನೀವು ತೋರಿಸೋ ಹಾಗೆ ಇರಬೇಕು. ಸುಮ್ಮನೆ ಯಾರ್ದೋ ಯೂಟ್ಯೂಬ್ ಚಾನಲ್ಗೆ ನುಗ್ಗಿ ಇಲ್ಲ ಮೇಡಮ್ ನೀವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಹಂಗೆ ಹಿಂಗೆ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕೋ ಅಂಥದ್ದಲ್ಲ. ನೀವು ಒಬ್ಬರ ಬಗ್ಗೆ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಾ, ಒಬ್ಬರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ಅಂದರೆ
ಯೋಚನೆ ಮಾಡಬೇಕು. ಯಾಕಂದರೆ ತುಂಬ ಒಳ್ಳೆ ಯೂಟ್ಯೂಬರ್ಸು ತುಂಬ ಚೆನ್ನಾಗಿ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಡೋರು ಇರ್ತಾರೆ. ರಾಂಗ್ ಅಲಿಗೇಷನ್ಸ್ ಹಾಕೋದ್ರಿಂದ ಅವ್ರ ಮನಸ್ಗೂ ತುಂಬಾ ಬೇಜಾರಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರೇ ಯೂಟ್ಯೂಬರ್ಸ್ ಆಗಲಿ ಅಥವಾ ಇನ್ಸ್ಟಾಗ್ರಾಮರ್ಸ್ ಆಗಲಿ ಅವ್ರಿಗೆ ಮನಸ್ಸನ್ನು ನೋವಿಸಬೇಡಿ. ಅವ್ರು ಮಾಡ್ತಿರೋದು ಸರಿ ಇಲ್ಲ ಅಂದರೆ, ಮೇಡಮ್ ನೀವು ಮಾಡ್ತಿರೋದು ಸರಿ ಇಲ್ಲ, ನಮಗಿದು ಬೇಡ ಅಂತ ಧೈರ್ಯವಾಗಿ ಕಮೆಂಟ್ಸ್ ಹಾಕಿ ಪರವಾಗಿಲ್ಲ. ಆದರೆ ರಾಂಗ್ ಅಲಿಗೇಷನ್ಸ್ ಹಾಕಿದ್ರೆ ಅವ್ರಿಗೂ ಒಂದು ಫ್ಯಾಮ್ಲಿ ಇರುತ್ತೆ, ಮಕ್ಕಳಿರ್ತಾರೆ, ಯಜಮಾನ್ರಿರ್ತಾರೆ. ಅವ್ರು ಯಾರು ಈ ಕಮೆಂಟ್ಸ್ ನೋಡಿದ್ರೆ ಪಾಪ ಅವರು ಬೇಜಾರು ಮಾಡ್ಕೊತಾರಲ್ವಾ. ಹಾಗಾಗಿ ಬ್ಯಾಡ್ ಕಾಮೆಂಟ್ಸ್ ಹಾಕೋ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ನಾನು ಕರೆಕ್ಟಾಗೆ ಹೇಳ್ತಾ ಇದ್ದೀನಿ, ವಿತ್ ಪ್ರೂಫ್ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಧೈರ್ಯವಾಗಿ ಮುಂದೆ ನುಗ್ಬೋದು. ವಾಯ್ಸ್ ರೇಸ್ ಮಾಡಿ ನೀವು ಮಾತಾಡ್ಬೋದು. ಕಂಪ್ಲೇಂಟ್ ಅವ್ರು ಕೊಡೋಕೆ ಮೊದಲು ನೀವೇ ಕೊಟ್ಬಿಡಿ, ನಮ್ಗೆ ಈ ಥರ ಇವ್ರ ಚಾನಲಿಂದ ತೋರಿಸಿದಂಥ ಪ್ರಮೋಷನ್ ವಿಡಿಯೋಯಿಂದ ನಾನು ಈ ವಸ್ತುಗಳನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸಾಕ್ಷಿ ಇರಬೇಕು. ನೀವು ವಸ್ತುಗಳು ತೊಗೊಂಡಿರೋದಕ್ಕೆ ಸಾಕ್ಷಿ ಇರಬೇಕು. ತೊಗೊಂಡಿದ್ದೀನಿ, ನಂಗೆ ಮೋಸ ಹೋಗಿದೆ, ನಂಗೆ ನ್ಯಾಯ ಕೊಡಿಸಿ ಅಂತ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಕೇಸನ್ನು ಹಾಕ್ಬೋದು. ಚಾನಲ್ ಅವರು ಯಾವ ಥರ ಹೇಳ್ತಾರೆ ಅಂದರೆ, ಬೆಳ್ಳಿದು ದೇವ್ರ ವಿಗ್ರಹಗಳನ್ನ ತಗೊಳ್ಳೋಕ್ಕೆ ಹೋಗಬೇಡಿ, ಬರೀ ಹಿತ್ತಾಳೆದೇ ತಗೊಳ್ಳಿ ಅಂತ ಈ ಥರ ಒಂದಿನ ಒಂದು ಹಿತ್ತಾಳೆ ವಿಗ್ರಹಗಳ ಮೇಲೇ ಪ್ರಮೋಷನ್ಸ್ ಮಾಡಿದರು. ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಆ ಪ್ರಮೋಷನ್ ವಿಡಿಯೋನ ನೋಡಿದಂಥವ್ರು ತಮ್ಮ ಮನೆಯಲ್ಲಿ ಇದ್ದಂಥ ಎಲ್ಲ ಬೆಳ್ಳಿ ದೇವ್ರುಗಳನ್ನೆಲ್ಲ ತೆಗೆದುಬಿಟ್ಟು ಅವ್ರು ಪ್ರಮೋಷನ್ ಮಾಡಿದ್ರಲ್ವ ಹಿತ್ತಾಳೆ ದೇವ್ರುಗಳನ್ನ, ಆ ಅಂಗಡಿಯಿಂದನೇ ಎಲ್ಲ ಹಿತ್ತಾಳೆ ದೇವ್ರುಗಳನ್ನು ತರಿಸಿ ದೇವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಯಾರಾದರೂ ಬೆಳ್ಳಿದು ದೇವ್ರು ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಇರೋದನ್ನೂ ತೆಗೆದುಬಿಟ್ಟು ಮಾರಿಬಿಟ್ಟು ಹಿತ್ತಾಳೆದನ್ನ ತೊಗೊಂಡು ಬಂದು ಇಟ್ಕೊಂಡಂಗೆ. ಹಿತ್ತಾಳೆದು ಇಟ್ಕೊಳ್ಳೋರು ಇಟ್ಕೊತಾರೆ ದೇವ್ರ ವಿಗ್ರಹಗಳು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ದೇವರು ಬೆಳ್ಳಿ ವಿಗ್ರಹಗಳು ತೊಗೊಳ್ಳೋಂಥ ಶಕ್ತಿ ಇವ್ರು ಕೊಟ್ಟಿದ್ದಾರೆ, ತೊಗೊಂಡಿದ್ದಾರೆ, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅವರು ಯೂಟ್ಯೂಬರ್ ಹೇಳಿದ್ರು ಅಂತೇಳಿ ಎಲ್ಲ ದೇವ್ರ ವಿಗ್ರಹಗಳನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಹಿತ್ತಾಳೆ ವಿಗ್ರಹಗಳನ್ನೇ ಪರ್ಚೇಸ್ ಮಾಡಿದ್ರಂತೆ. ಆಮೇಲೆ ಗೊತ್ತಾಯಿತು ಆ ಹಿತ್ತಾಳೆ ವಿಗ್ರಹಗಳನ್ನು ಎಲ್ಲ ಸೇಲ್ ಮಾಡ್ತಾ ಇದ್ದಿದ್ದು ಇವರ ಯೂಟ್ಯೂಬ್ ಚಾನಲ್ನವರೇ ಅಂತ. ಸೊ ಇದೆಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈಗ ನೋಡಿ, ಒಂದು ಪ್ರೆಗ್ನೆಂಟ್ ಲೇಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಒಡವೆನೂ ಹೋಯ್ತು, ಗಿರ್ವಿ ಅಂಗಡಿಲಿ ಇಟ್ಟಿದ್ದಾರೆ, ಅದಿನ್ನೂ ಬಿಡಿಸ್ಕೊಂಡು ಬಂದಿಲ್ಲ. ಈ ಕಡೆ 30 ಸಾವಿರನೂ ಹೋಯ್ತು, ಮನೆಯಲ್ಲಿ ದೊಡ್ಡ ಜಗಳ. ಇನ್ನೊಬ್ಬರು ಅವ್ರ ಓಲೆನ ಗಿರ್ವಿ ಅಂಗಡಿಲಿ ಇಟ್ಬಿಟ್ಟು ಆ ದುಡ್ಡನ್ನು ತಗೊಂಡು ಬಂದು ಗಿಲಿಟ್ ಒಡವೆಗಳನ್ನ ತಗೊಂಡು ಹಾಕ್ಕೊಳ್ತಾ ಇದ್ದಾರೆ. ಇಂಥವ್ರಿಗೆಲ್ಲ ಏನು ಹೇಳಬೇಕು ಹೇಳಿ? ಚಿನ್ನದ ಒಡವೆನ ಗಿರ್ವಿ ಅಂಗಡಿಲಿ ಇಟ್ಬಿಟ್ಟು ಯಾರಾದರೂ ಗಿಲಿಟ್ ಒಡವೆಗಳನ್ನ ತೊಗೊಂಡು ಬರ್ತಾರಾ ಹೇಳಿ? ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ನೀವು ಯಾರೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಅವೇರ್ನೆಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಥರದ ವಿಷಯಗಳು ಪ್ರತಿದಿನ ನಡೀತಾನೆ ಇರುತ್ತೆ. ಅವರು ಪ್ರತಿದಿನ ಮೋಸ ಹೋಗ್ತಾನೆ ಇರ್ತಾರೆ. ನಮ್ಮ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಅಭಿಪ್ರಾಯ ಇದ್ದರೆ, ಯಾಕಂದರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ. ಸೊ ಇದು 2-3 ಡೇಸಿಂದ ವಿಡಿಯೋ ಮಾಡಬೇಕು ಅನ್ಕೊತಿದ್ದೆ, ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗಷ್ಟೇ ಈಗ 1 ತಿಂಗಳಿಂದ ಈ ಸಂಚಲನ ನಡೀತಾ ಇದೆ. ಇದು ನಮ್ಮ ಸ್ಟೇಟ್ ಅಲ್ಲ, ಯೂಟ್ಯೂಬರ್ಸು ಬೇರೆ ಸ್ಟೇಟ್ದು. ಅಮ್ಮ ಮಗಳು ತುಂಬಾ ಕೋಟ್ಯಾಂತರ ರೂಪಾಯಿವರೆಗೂ ಚೆನ್ನಾಗಿ ದುಡಿದು ಲಕ್ಷಾಂತರ ರೂಪಾಯಿ ಕೂಡಿಸಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪ್ರಮೋಷನ್ಸ್ ಪ್ರತಿದಿನ ಪ್ರಮೋಷನ್, ಪ್ರತಿದಿನ ಪ್ರಮೋಷನ್ಸ್ ಮಾಡ್ತಾರೆ. ಅಲ್ಲ, 50,000ದಿಂದ 1 ಲಕ್ಷ ರೂಪಾಯಿ ತೊಗೊತಾರೆ. ಓಕೆನಾ? ಆ ಪ್ರಮೋಷನ್ಸ್ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ, ನೀವು ನಿಮ್ಮ ಹತ್ರ ಇರೋ ವಸ್ತುನ ಕಳ್ಕೊಬೇಡಿ, ನಿಮ್ಮ ಹತ್ರ ಇರೋ ದುಡ್ಡನ್ನು ಕಳ್ಕೊಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು, ಹೆಲ್ಪ್ ಮಾಡಬೇಕು ಅನ್ನೋದಾದರೆ. ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.